ಮೊನ್ನೆ 3 ದಿನದ ಹಿಂದೆ ಹಸು ಮೇಲೆ ಗೋ ಮೇಲೆ ಒಂದು ರೇಪ್ ಆಗಿದೆ. ಈ ವಿಚಾರ ಕೇಳ್ತಿದ್ರೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ಅಲ್ಲಮ್ಮ, ಮೂಗಿಲ್ಲದ ಬಾಯಿ ಅಲ್ವಾ ಅದು ಪಾಪ. ಅದನ್ನ ಹೋಗಿ ಆ ಥರ ಮಾಡ್ತಾರೆ ಯಾರಾದರೂ? ಹಾಂ, ಕೇಳು. ಅದೆಲ್ಲ ಪಾಪದ ಕೆಲಸ ಅಲ್ವಾ? ಹಾಂ, ಈಗ ಆಗಿಂದ ಹಿಡಿದು ಈಗವರೆಗೂ ನಾವು ದೇವ್ರು ಅಂತ ಪೂಜೆ ಮಾಡೋ ಹೌದು. ಗೋಮಾತೆ ಅಂದ್ರೆ ಏನು ತಮಾಷೆನಾ? ಅದು ದೇವ್ರ ಸಮಾನ, ದೇವ್ರಿಗೆ ಮಿಂಚಿದದಮ್ಮ. ಅಂತ ತಾಯಿನೇ ಹಂಗೆ ಅಂತ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೇದಾಗುತ್ತಾ? ಕೇಳು. ಅವ್ರು ಯಾವತ್ತಾದ್ರೂ ಚೆನ್ನಾಗಿರ್ತಾರೆ. ಮತ್ತೆ ಕೊಟ್ಟೆ ಕೊಡ್ತಾರೆ. ಸಿಕ್ಕಿದ್ರ ಅವರು ಅದು ಕಾನೂನು ಕ್ರಮ ತಗೊಂಡಿದ್ದಾರೆ. ಕಾನೂನಲ್ಲಿ ಶಿಕ್ಷೆ ಕೊಡ್ತಾರ, ದೇವ್ರ ಶಿಕ್ಷೆ ಕೊಡ್ತಾರ ಅಮ್ಮ? ಅದಕ್ಕೆ ಕಾನೂನಲ್ಲಿ ಬೇಗ ಕೊಡ್ತಾರೆ, ದೇವ್ರ ನಿಧಾನದಿಂದ ಶೋಧನೆ ಮಾಡಿ ಕೊಟ್ಬಿಡ್ತಾನೆ. ದೇವ್ರು ಯಾವ ತರ ಶಿಕ್ಷೆ ಕೊಡ್ಬೋದು ಅಂತೀರಾ? ಯಾವ ಥರ ಅಯ್ಯಪ್ಪನಿಗೆಲ್ಲ ಪ್ರತಿಯೊಂದು ಗೊತ್ತಿರುತ್ತೆ, ಕೊಟ್ಟೆ ಕೊಡ್ತಾನೆ. ಅದಕ್ಕೆ ತಕ್ಕಂತ ಫಲ ಕೊಟ್ಟೆ ಕೊಡ್ತಾನೆ. ಭಗವಂತ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ, ನೋಡ್ಕೊಂಡಿರ್ಬೇಕಾದ್ರೆ. ಈಗ ಹೆಣ್ಮಕ್ಳು ಸೇಫ್ ಇಲ್ಲ ಅಂತೀವಿ ನಾವು. ಹೌದೌದು. ಹೆಣ್ಣು ಅಂತಂದ್ರೆ ಹಸುನು ಬಿಡಲ್ಲ ಅಂತಂದ್ರೆ ಮತ್ತೆ ಬಿಡಲ್ಲ ಅಂದ್ರೆ ಹೆಂಗಮ್ಮ ಹೆಣ್ಮಕ್ಳು ನಾವು ಬೆಳೆಸೋದು? ಅಯ್ಯೋ, ತುಂಬಾ ಕಷ್ಟ ಐತಮ್ಮ ಇವಾಗ. ಜನರು ತುಂಬಾ ಕಷ್ಟ ಐತೆ ಇವಾಗ. ಹೊಡಿತಾ ಇದೆ ಅಲ್ಲ, ಅದು ಗೋವು ದೇವ್ರಲ್ವಾ? ದೇವ್ರ ಸಮಾನ. ಮೂಗು ಅದು ಪಾಪ ದೇವ್ರ ಸಮಾನ ಒಂದು ಪಕ್ಕ ಇರಲಿ, ಅದು ಒಂದು ಜೀವಿ ಅಲ್ವಾ, ಮೂಗು ಜೀವಿ. ಅದ್ರ ಮೇಲೆ ಆ ಥರ ಮಾಡೋದು ತುಂಬ ತಪ್ಪಲ್ವಾ? ಎಷ್ಟು ಪಾಪ ಅಲ್ವಾ? ಯಾಕಂದ್ರೆ ನೀವು ಹೂವು ಕಟ್ತಾ ಇದ್ದೀರಾ. ಗೋಮಾತೆ ಅಂತಂದ್ರೆ ನಾವು ದೇವರು, ಮುಕ್ಕೋಟಿ ದೇವ್ರು ಇರುತ್ತೆ ಅನ್ಕೊಂತೀವಿ. ಹೌದು. ಅಮ್ಮ ಕಾನೂನು ಯಾವ್ದು ಶಿಕ್ಷೆ ಕೊಡುತ್ತಾ ಬಿಡುತ್ತಾ ಗೊತ್ತಿಲ್ಲ. ದೇವ್ರು ಯಾವ ಮಾಡ್ತಾರೆ ಶಿಕ್ಷೆ ಕೊಡ್ಬೋದು ಈ ವಿಚಾರಕ್ಕೆ? ಕೊಟ್ಟೇ ಕೊಡ್ತಾರೆ ದೇವರು. ನಿಜ, ಯಾವ ಥರ ಆದರೂ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಒಂದಿಷ್ಟು ತಪ್ಪು ಮಾಡಿದ್ರೇ ದೇವರು ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತೆ. ಇದು ಇಂಥ ತಪ್ಪು ಮಾಡಿರೋರಿಗೆ ದೇವ್ರು ಕೊಡ್ದಿರ ಏನು? ಅವನು ಕೈ ಕಾಲು ಬರಲ್ಲ, ಇಲ್ಲಾಂದರೆ ಏನಾದರೂ ಒಂದು ರೋಗ ಬಂದೇ ಬರುತ್ತೆ ಅವನಿಗೆ. ಭಯಂಕರವಾದ ವ್ಯಾಧಿ ಬರುತ್ತೆ ಅಷ್ಟೇ. ಹೆಣ್ಮಕ್ಳು ಅಂತಂದ್ರೆ ಹಸುನು ಬಿಡಲ್ಲ ಅಂತಂದ್ರೆ ಇನ್ನು ಯಾವ ಥರ ಅಮ್ಮ ನಾವು ಹೆಣ್ಮಕ್ಳನ್ನೆಲ್ಲ ಸೇಫ್ ಮಾಡೋದು? ಅದೇ ಅಂಥವ್ರು ಇರ್ತಾರೆ. ಅಂಥವನ್ನೆಲ್ಲ ನಮ್ಮ ಕಾನೂನು ಏನು ಮಾಡುತ್ತೆ ಗೊತ್ತಾ? ಬೇರೆ ದೇಶದಲ್ಲಿ ಈ ಥರ ಏನಾದರೂ ಬಂದರೆ ಅವ್ರಿಗೆ ಗೈಲು ಶಿಕ್ಷೆ ಆವಾಗಲೇ ಹಾಕ್ಬಿಡ್ತಾರೆ. ಇಲ್ಲಿ ಮಾಡಲ್ಲ, ಅದೇ ತಪ್ಪು. ಒಬ್ಬನಿಗಾದರೆ ಆ ಶಿಕ್ಷೆ, ನೆಕ್ಸ್ಟ್ ಇನ್ನೊಬ್ಬ ಭಯ ಬೀಳ್ತಾನೆ ಅಲ್ವಾ? ಆ ಥರ ಮಾಡಲ್ಲ. ಬೇರೆ ದೇಶದಲ್ಲಿ ಇದೆ ಆ ಥರ ಕಾನೂನು. ಏನು ಮುಲಾಜೆ ಕೊಡಲ್ಲ ಅವರು. ಇದೆಯಲ್ಲ ಈ ಥರ ಮಾಡಿದವ್ರಿಗೆ ಆವಾಗೇ ಗಲ್ಲಿಗೇರಿಸ್ಬಿಡ್ತಾರೆ. ಅಯ್ಯೋ ಪಾಪ ಅನ್ನೋದೇನಕ್ಕೆ? ಯಾವಾಗಿದ್ರೂ ಸಾಯಲೇಬೇಕು ಅವನು. ನರಳು ಸಾಯೋ ಬದಲು ಹಂಗೆ ಸಾಯಿಸ್ಬಿಟ್ರೆ ಏನು ಗೌರ್ಮೆಂಟು? ಇನ್ನೊಬ್ಬ ಭಯ ಬೀಳ್ತಾನಲ್ವಾ? ಮುಂದೆ ಇನ್ನೊಬ್ಬ ತಪ್ಪು ಮಾಡೋಕ್ಕೆ ಭಯ ಬೀಳ್ತಾನಲ್ವಾ? ಮಾಡ್ಬೋದಲ್ವ? ಸರ್ಕಾರನೇ ಇದು ಮಾಡಬೇಕಷ್ಟೇ.